ತಲೆಗೆ ಎಣ್ಣೆ ಹಚ್ಕೊಂಡು ತುಂಬ ದಿನ ಆಗಿಬಿಟ್ಟಿತ್ತು. ಸ್ವಲ್ಪ ಬ್ಯುಸಿ ಇರ್ತಾಯಿದ್ದೆ ಯಾವಾಗ್ಲೂ, ಹಂಗಾಗಿ ಎಣ್ಣೆ ಹಚ್ಕೊಳ್ಳೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಇವತ್ತು ಎಣ್ಣೆ ಹಚ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಹೊತ್ತು ತಲೆಗೆಲ್ಲ ಎಣ್ಣೆ ಹಚ್ಕೊಂಡೆ. ಮಧ್ಯಾಹ್ನ ಅಡುಗೆ ಮಾಡಬೇಕಾಗಿತ್ತು. ಮಧ್ಯಾಹ್ನ ಅಡುಗೆ ಕೆಲಸನೂ ಮುಗಿಸಿದ್ದಾಯಿತು. ನಾನು ಮೂಲಂಗಿ ಸಾಂಬಾರು ಮಾಡಿಟ್ಟೆ. ಜೊತೆಗೆ ನಾಳೆ ಗುರುಪೌರ್ಣಮಿ ಇರೋದ್ರಿಂದ ದೇವ್ರ ಸಾಮಾನುಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ, ದೇವ್ರ ಮನೆ ನಾನು ಒಂದಿನ ಮುಂಚೆನೇ ಕ್ಲೀನ್ ಮಾಡ್ಕೊತೀನಿ. ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅಂತೇಳಿ ಕ್ಲೀನ್ ಮಾಡಿದೆ. ಮತ್ತು ತೊಳೆಯೋಕ್ಕೆ ಇಟ್ಕೊಂಡೆ. ತೊಳೆದು ಕ್ಲೀನ್ ಮಾಡಿ, ಯಾಕಂದರೆ ಸಿಂಕಲ್ಲೇ ನಾವು ಪಾತ್ರೆ ತೊಳಿತೀವಿ, ದೇವ್ರ ಸಾಮಾನು ತೊಳಿತೀವಲ್ವ, ಅದಕ್ಕೆ ಸಿಂಕೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಫಸ್ಟೇ ಇಟ್ಕೊಂಡಿದ್ದೆ. ಆಮೇಲೆ ದೇವ್ರ ಸಾಮಾನನ್ನ ತೆಗೆದು ತೊಳೆದು ಇಟ್ಕೊಂಡಿದ್ದೀನಿ. ತೊಳೆದು ಒರೆಸೆಲ್ಲ ಇಟ್ಕೊಂಡಾದಮೇಲೆ ಸ್ವಲ್ಪ ಏರ್ ಡ್ರೈ ಮಾಡಿಕೊಂಡೆ. ಏನಪ್ಪ ಇದು ಏರ್ ಡ್ರೈ ಮಾಡ್ತಾರೆ ಅಂತ ಅನ್ಕೋಬೋದು ನೀವು. ಯಾಕೆ ಏರ್ ಡ್ರೈ ಮಾಡ್ತೀನಿ ಅಂದರೆ, ನಮ್ಮ ಮನೆಯಲ್ಲಿ ಬಿಸಿಲು ಬರೋ ಜಾಗ ಕಡಿಮೆ ಇರೋದ್ರಿಂದ ಬಿಸಿಯಾಗಿ ಏರ್ ಡ್ರೈ ಮಾಡಿಕೊಂಡ್ರೆ ಸಾಮಾನುಗಳೆಲ್ಲ ಪಳಪಳ ಅಂತ ಉಳಿತಾ ಇರುತ್ತೆ. ಹಂಗಾಗಿ ನಾನು ತೊಳೆದು ಎಲ್ಲ ಮಾಡಿ ಎಲ್ಲನೂ ಜೋಡಿಸಿ ಇಟ್ಕೊಂಡಿದ್ದೀನಿ. ಈ ಪೂಜೆನ ನಾಳೆ ನನ್ನ ಮಗಳು ಕಂಟಿನ್ಯೂ ಮಾಡ್ತಾಳೆ, ನಾನಿರಲ್ಲ. ಇವತ್ತು ಗಿರಿವಲಂ ಇರೋದ್ರಿಂದ ನಾನು ಇವತ್ತು ನೈಟ್ 1:30ಗೆ ಗಿರಿವಲಂ ಪೌರ್ಣಮಿ ಸ್ಟಾರ್ಟ್ ಆಗುತ್ತೆ, ಹುಣ್ಣಿಮೆ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ಇವತ್ತು ನಾನು ಅಲ್ಲಿಗೆ ಹೋಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.